ಈ 5 ಜನ ದೀಕ್ಷಾ ತಗೊಂಡು ಆ ಲಿಂಗು ಜೀರಿಗೆ ಕತ್ತಿ ಶಾಸನ ಬೇರಿಟ್ಟಿರ್ತಾರೆ. ಹೋಗಕ್ಕೆ ಆ ಲಿಂಗು ಒಗ್ಗರಣೆಗೆ ಬಂದಿರ್ತಾರೆ. ಇದು ಮೊಬೈಲಿಗೆ ಶಿವದಾರ ಪೊಲೀಸ್ ಒಳಗೆ ಇಂಥ ಪರಿಸ್ಥಿತಿ ಆಗಿದೆ. ಕಾರಣ ಶಿವಭಕ್ತರಾದ ಬಳಿಕ ಲಿಂಗಯ್ಯನ ಮೇಲೆ ಇಷ್ಟೇ ಆ ದೇವ್ರಿಗೆ ಹೋದ್ವೆ, ಈ ದೇವ್ರಿಗೆ ಹೋದ್ವೆ. ಮನದೊಳಗಡೆ ದೇವರದಾನ ಇಲ್ಲಿ ಲಿಂಗಯ್ಯ. ಈ ಲಿಂಗಯ್ಯನ ಬಿಟ್ಟು ನಾವು ನೂರಾರು ದೇವರಿಗೆ ಗುಡಿ ಗುಂಡಾರ ಹೋದ್ರೆ ಫಲ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು, ಮನೆಯ ದೇವ್ರು ಬಿಟ್ಟು ಮಲ್ಲಯ್ಯ ಹೋದ್ರು. ಮನೆಯ ದೇವ್ರು ಬಿಟ್ಟು ಮಲ್ಲಯ್ಯ ಹೋದಾಗ ಪತಿಯೇ ಪರಮೇಶ್ವರನ ಸ್ವರೂಪ ಎಂದು ತಿಳಿದವಳು ಏ ಮರಟಿ ಮಲ್ಲಮ್ಮ. ಗಾಂಡ ಹುಚ್ಚಿದ್ರಿ ಅಂಥವನ್ನ ಜೀವನದಲ್ಲಿ ಸಾಕ್ಷಾತ್ ದೇವರನ್ನು ತಿಳ್ಕೊಂಡ್ರು ಮಲ್ಲಮ್ಮ. ಈಗ ಗಂಡ ಶಾನೆ ಅಂದ್ರೆ ಅವನ ಗಂಡನ ಮಾಡಿ ಅವರ ಶಾನೆ. ಇಂಥ ಪರಿಸ್ಥಿತಿ ಈಗಿನ ಜಗತ್ತಿನಾಗ ತಗೊಂಡೇನು ಮಾಡೋದು. ಕಾರಣ ಭಕ್ತಿ ಅನ್ನೋದು ಭಾಳ ಮುಖ್ಯ. ಭಕ್ತಿ ಅನ್ನೋದು ಭಾಳ ಮುಖ್ಯ. ನಾವು ಬೋರ್ಡ್ ಅಷ್ಟ ಅದ. ನೀವು ಯಾಕೆ ಬೋರ್ಡ್ ಇಲ್ಲ ಭಾಷಿದ್ದಾಗ ಜೀವನ ಅದ್ರ ಉಳ್ಕೋಬೇಕು ಗೊತ್ತಿಲ್ಲ, ಗಜೇಂದ್ರ ಗಿಡಕ್ಕೆ ಹೋಗ್ಬೇಕು ಅನ್ನೋದಲ್ಲ. ಈಗ ಒಂದು ಬಸ್ ಬಟ್ಟೆ ನಿಂತಿರ್ತೇವೆ, ಬಸ್ ಬರುತ್ತೆ, ಬೋರ್ಡೇ ಹೇಳಿ ಬೋರ್ಡೇ ಇಲ್ಲ ಅಂದ್ರೆ ರೈಲು ಹೋಗ್ಬೇಕು. ನಮ್ಮ ಜೀವನ ಹೆಂಗಾಗ್ಯದಂದ್ರೆ ಹಾಗಾಗಿ ನಿಮ್ಗೊಂದು ಉದಾಹರಣೆ. ಒಬ್ಬವ ಏನು ಮಾಡಿದಂತಂದ್ರೆ ಈ ಬಂದೂಕು ಗುಂಡು ಹೊಡೆಯಾಕ ಬಂದೂಕು ಬೇಕು. ಆ ಬಂದೂಕು ತಗೊಂಡು ಗುಂಡು ಹೊಡಿಬೇಕಾದ್ರೆ ಲೈಸೆನ್ಸ್ ಬೇಕು ಸರ್ಕಾರದಿಂದ. ಆ ಲೈಸೆನ್ಸ್ ತಗೊಂಡು ಒಬ್ಬ ಏನು ಮಾಡದ, ಗುಂಡು ಹೊಡ್ಯಾಕ ಬಂದೂಕು ತಗೊಳಕ ಸರ್ಕಾರದೊಳಗ ಅದನ್ನು ಲೈಸೆನ್ಸ್ ತಗೊಂಡ ಪರವಾನಗಿ ಅದನ್ನು ಕೊಟ್ಟರು, ಅವ್ರು ಲೈಸೆನ್ಸ್ ಕೊಟ್ಟರು. ಅವ ದಿನನಿತ್ಯ ಅಡವಿಗಳು ಭೇಟಿ ಆಡ, ಅಡವಿಗಳಿಗೆ ಭೇಟಿ ಆಡ, ದೊಡ್ಡ ಪ್ರಾಣಿಗಳನ್ನು ಭೇಟಿ ಆಡ. ಅವ್ನು ಲೈಸೆನ್ಸ್ ತೊಗೊಂಡು ಬಂದ ದೊಡ್ಡ ಧೈರ್ಯ ಆಗಿರ್ತಾರೆ. ದೊಡ್ಡ ಧೈರ್ಯ ದೊಡ್ಡ ಧೈರ್ಯ. ಒಂದು ದಿವಸ ಭಾಳ ಧೈರ್ಯ ಮಾಡಿದ, ಇಲ್ಲ ಇವತ್ತು ಲೈಸೆನ್ಸ್ ತೊಗೊಂಡು ಬಂದ್ಬಿಟ್ಟಿನಿ, ಇವತ್ತು ದೊಡ್ಡ ಹುಲಿಯನ್ನು ಭೇಟಿ ಆಗಬೇಕಂತೇಳಿ ಲೈಸೆನ್ಸ್ ಕಿಶನ್ ಇಟ್ಕೊಂಡು ನೇರವಾಗಿ ಬಂದ. ದೊಡ್ಡ ಅಡವಿ, ದೊಡ್ಡ ಕಾಡು ಅಡವಿ ಒಳಗೆ ಬಂದು ನಿಂತ ದೊಡ್ಡ ಹುಲಿ ಬಂದ್ರಿ. ಹುಲಿ ಬಂತು. ಹುಲಿ ಬಂದ ಕೂಡಲೇ ಹುಲಿಗಂದವ, ಏ ಹುಲಿಯ ನೀನು ಏನು ಮಾಡೋಕ್ಕಾಗೋದು ನನಗೆ ಹುಲಿ ಅಂತಂತ. ಯಾಕಂತ ಕೇಳ್ತು, ನಾನು ಲೈಸೆನ್ಸ್ ತೊಗೊಂಡು ಬಂದು ನೋಡಿಲ್ಲ ಅಂತೇಳಿ ಲೈಸೆನ್ಸ್ ತೆಗೆದು ತೋರಿಸಿದ್ದ. ನಿನಗ ಬಂದೂಕು ಗುಂಡು ಹೊಡ್ಯಾಕ ಲೈಸೆನ್ಸ್ ತೊಗೊಂಡು ಬಂದೀನಿ ಅಂತ ತೋರಿಸಿದಂತ. ಹುಲಿ ಅಂತಂತ ಬಂದೂಕು ಎಲ್ಲಿ ಐತಂತ ಇವ ಬಂದೂಕು ಮರ್ಯಾದೆ ಬಿಟ್ಕೊಂಡು ನಾನು ಆ ಹುಲಿ ಹೊಡಿ ಗುಂಡಿಂದ ಬಂದೂಕಿತ್ತಲ್ಲ, ಆ ಬಂದೂಕು ಮನೆಗೆ ಇಟ್ಟು ಬಂದಾನ. ಲೈಸೆನ್ಸ್ ವಿಷಯ ತಗೊಂಡು ಬಂದಾನ. ಅಡಿಗೆ ನಿಂತಾನ. ಅವನ ಎದುರು ದೊಡ್ಡ ಹುಲಿ ನಿಂತದ. ಹುಲಿ ಅಂತಂತ ಎಂತ ಶಾನೆ ಇದೆಯೋ ಮಾರಾಯ, ಲೈಸೆನ್ಸ್ ತಗೊಂಡು ನಾ ಏನು ಮಾಡಲಿ, ಬಂದೂಕಿದ್ರೆ ನಿನ್ನಿಂದ ನಾ ದೂರಕ್ಕಿದ್ದೆ, ಲೈಸೆನ್ಸ್ ಇದ್ರೆ ನೀನು ನನಗೆ ಹತ್ರಕ್ಕೆ ಅಂತೇಳಿ ಹಾಲು ತೆಗೆದು ಕೊಂದಾಗ್ಬಿಡ್ತಾನೆ. ಅಂತ ಪರಿಸ್ಥಿತಿ ನಮ್ಮ ಮೇಲೆ ಆಗಿದೆ. ಅಂದ್ರೆ ಲಿಂಗಾಯತರು ವೀರಶೈವರು ಅನ್ನುವಂಥ ಲೈಸೆನ್ಸ್ ಐತಿ, ಏನ್ರಿ ಬಂದೂಕ್ ಅನ್ನುವಂಥ ಲಿಂಗನ ಐತಿ. ಹಿಂಗಿದ್ದಾಗ ಶಿವ ಪರಮಾತ್ಮ ಸುಮ್ಮನೆ ಇರ್ತಾನ. ನೀನು ಯೋಗ್ಯನಪ್ಪ ಬಾ ಅಂತೇಳಿ ದುಃಖವನ್ನು ಕೂಡ ಚಲೋ ಮಾಡ್ತಾನೆ ಪರಮಾತ್ಮ ಭಗವಂತ. ಆದ ಕಾರಣ ಲಿಂಗಯ್ಯನನ್ನ ಆರಾಧನೆ ಮಾಡಬೇಕು, ಲಿಂಗ ಪೂಜೆಯನ್ನ ಮಾಡಬೇಕು. ಒತ್ತಾಯಕ್ಕೆ ಲಿಂಗ ಪೂಜೆ ಮಾಡಬಾರ್ದು. ಮತ್ತೆ ಒತ್ತಾಯಕ್ಕೆ ಲಿಂಗ ಪೂಜೆ ಮಾಡಬಾರ್ದು, ಮನಸ್ಸಾರ ಲಿಂಗ ಪೂಜೆ ಮಾಡಬೇಕು. ಯಾರೊಬ್ಬರು ಹೆಣ್ಮಗಳು ಲಿಂಗ ಪೂಜೆ ಮಾಡಬೇಕು ಅಂತೇಳಿ ಗಂಡ ಹೇಳಿದ ಪುರಾಣ ಕೇಳಿ 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 ಆ ಒಂದು ದಿವಸ ಲಿಂಗ ಪೂಜೆ ಮಾಡಲ್ಲ, ದೇವರು ನೋಡೋವಲ್ಲ, ತಿಂದ್ರು ಗೊತ್ತಿಲ್ಲ ಅನ್ನೋಲ್ಲ, ಸ್ವಾಮಿಗಳು ಸಂತರು ಮಠ ಇವು ಯಾವುದು ಗೊತ್ತೇ ಇಲ್ಲ. ಲಿಂಗ ಪೂಜೆ ಮಾಡ್ರಿ ಮಾಡ್ರಿ ಅಂತ ಹೇಳಿ ಲಿಂಗ ಪೂಜೆ ಮಾಡಕ್ ಕುಂಡ್ರಿಸಿದ್ರು. ಏನು ಲಿಂಗ ಪೂಜೆ ಮಾಡಕ್ ಕುಂಡ್ರಿಸಿದ್ರು. ಆ ಒಂದು ದಿವಸ ಲಿಂಗ ಪೂಜೆ ಮಾಡಕ್ಕೆ ಪುಣ್ಯ ಜಳಕ ಮಾಡಿ ದೇವ್ರ ಮನೆಗೆ ಬಂದ, ಶಾಪಿ ಹಾಕೊಂಡ, ಲಿಂಗ ಪೂಜೆ ಮಾಡಕ್ ಕುತ್ಕೊಂಡ, ಅಂಗೈ ಲಿಂಗ ಹಿಡ್ಕೊಂಡ, ನೀರು ಹಾಕದ, ಉದಿನ ಕಡ್ಡಿ ಬೆಳೆದ, ವಿಭೂತಿ ಎಲ್ಲ ಹಚ್ಚಿದ. ಹಿಂಗೆ ಧ್ಯಾನ ಕುತ್ಕೊಂಡ್ರಿ. ಅವ ಯಾರು ಹೇಳ್ಯಾರ ಪೂಜೆ ಮಾಡೋದು? ಯಾರು ಹೇಳ್ಯಾರಿ? ಮನೆಗೆ ಹೆಂಡತಿ ಹೇಳ್ಯಾರ. ಹೆಂಡತಿ ಮಾತೆಲ್ಲರೂ ಕೇಳಬೇಕು. ಅವ ಪ್ರೈಮ್ ಮಿನಿಸ್ಟರ್ ಅದನ್ನ, CM ಅದನ್ನ ಕೇಳಬೇಕು. ಶಿವಾಯ
ಕೇಳಬೇಕ ಅವ ಲಿಂಗ ಪೂಜೆ ಕುಂತಾನ್ರಿ ಸುಮ್ಮನೆ ಹಿಂಗೆ ಕುಂತಾವ ಧ್ಯಾನ ಮಾಡ್ಕೊಂತ ಬೆಟ್ಟ ಮತ್ತು ನೋಡ್ತಾವ ಯಾಕಂದ್ರೆ ಮುಂಚೆ ಬಾಯ ಹಿಂಗೆ ಹೋಗ್ಬಿಡ್ತಾವ ಈಗೇನು ಪೂಜೆ ಮಾಡಕ್ಕೆ ಹೇಳಿದ್ದಲ್ಲ ಹೇಳ್ತೆ ಆಕೆ ಮಗನ ಮನೆಗೆ ಹೋಗಿದ್ದು ಇದು ಬ್ಯಾಕ್ ಏನು ಮಾಡುತ್ತು ಅಂದ್ರೆ ಅದು ಏನೂ ಸಿಕ್ಕಿಲ್ಲ ಇದು ಏನೋ ಇರಬೇಕು ಕೈಯಾಗ ಅಂತೇಳಿ ಆ ಲಿಂಗನ ಬಾಯ ಕಚ್ಕೊಂಡು ಓಡೋಡು ಹೊರಟಿದ್ದು ಈ ಹೆಣ್ಮಗಳ ಮಗಳ ಮನೆಗೆ ಹೋಗಿದ್ದಲ್ಲ ವಾಪಸ್ ತನ್ನ ಮನೆಗೆ ಕೊಡೋದ್ರೊಳಗಾಗಿ ಬೆಕ್ಕಿನ ಬಾಯಿ ನೋಡಿದ್ದು ಬೆಕ್ಕಿನ ಬಾಯ ಇವ ಲಿಂಗ ಪೂಜೆ ಕೂತಿದ್ದ ಲಿಂಗ ಕೂತಾನೆ ಸುಮ್ಮನೆ ಕೂತಾನೆ ಹಾಕೊಂಡು ಇದು ನಮ್ಮ ದೇವರ ಲಿಂಗದ ನಮ್ಮ ಯಜಮಾನ ಇಷ್ಟ ಲಿಂಗದ ಅಂತೇಳಿ ದೊಡ್ಡ ಕಟ್ಟಿಗೆ ತಗೊಂಡು ಬೆಕ್ಕಿಗೆ ಜಬರಿಸಿದ್ದು ಬೆಕ್ಕು ಬಾಯ ಲಿಂಗ ಕೈ ಬಿಡ್ತಾವ ಅದನ್ನು ತಗೊಂಡು ಬಂದು ದೇವರು ನೋಡಿ ತನ್ನ ದೇವರು ಯಾರು ಯಜಮಾನ ಬಂದು ನೋಡ್ತಾರೆ ಆ ಲಿಂಗ ಪೂಜೆ ಹೊರಡ್ರಿ ದೇವ್ರ ಮನೆ ಮಕ್ಕೊಂಡವ ದೇವ್ರ ಮನೆ ನಿಂತಿ ಬಂದವ ಸುಮ್ಮನೆ ಕೂತಂತ ರೀ 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 ಅಂತ 3 ಸಲ ಹೇಳಿಲ್ಲ ಭುಜ ಮಾಡ್ತಂತ ರೀ ರೀ ಹೇಳ್ರಿ ಲಿಂಗ ಪೂಜೆ ಇವತ್ತು ದೊಡ್ಡ ಪೂಜೆ ಇನ್ನು ನ್ಯಾಯ ಜೀವನದೊಳಗೆ ಲಿಂಗ ಪೂಜೆ ಮಾಡಬಹುದು ನಿನಗೆ ಲಿಂಗ ಪೂಜೆ ಮಾಡ ಅಂತ ಹೇಳೋದಕ್ಕೆ ನಾನು ಸತತಟ್ಟಿ ಇದ್ದೇನೆ ಅಂತ ಲಿಂಗ ಪೂಜೆ ಮಾಡ್ಕೊಂಡು ಏನು ಮಾಡೋದು ಅದು ಲಿಂಗ ಪೂಜೆ ಮನಸ ಸ್ಮರಾಮಿ ಅಂತ ಪೂಜೆ ಆಗಬೇಕು ಸಿದ್ಧಾರೂಢರು ಜಗತ್ತಿಗೆ ಜ್ಞಾನವನ್ನು ತಿಳಿಸುತ್ತಾ ಜನರ ಜಂಗುಳಿಯ ಆ ಮಾನವರ ಅಜ್ಞಾನದ ವಿಚಾರವನ್ನು ತಿಳಿಸಿ ಸುಜ್ಞಾನದ ಮಾರ್ಗವನ್ನು ತಿಳಿಸುತ್ತಾ ಎಲ್ಲಿಗೆ ಬರ್ತಾರೆ ಅಂದರೆ ರಾಮೇಶ್ವರಕ್ಕೆ ಬರ್ತಾರೆ. ಆ ರಾಮೇಶ್ವರ ಶ್ರೇಷ್ಠ ಉತ್ತರ ಭಾರತದ ರಾಮೇಶ್ವರ. ಆ ರಾಮೇಶ್ವರಕ್ಕೆ ಆಗಮಿಸಿ ಅಲ್ಲಿ ಎಲ್ಲ ದೇವರ ದರ್ಶನವನ್ನು ಪಡೆದು ಇಂದಿನ ಆ ಕ್ಷೇತ್ರದೊಳಗೆ ಓರ್ವ ಯೋಗಿ ಯತಿಗಳ ಹಲವಾರು ವರ್ಷಗಳ ಕಾಲ ಆ ಗವಿಯಲ್ಲಿ ತಪಸ್ಸನ್ನು ಮಾಡುತ್ತಿದ್ರು. ತಪಸ್ಸನ್ನು ಮಾಡಿ ಪ್ರಾಣಾಯಾಮದ ಯೋಗ ಅಷ್ಟಾಂಗ ಯೋಗದ ಸಿದ್ಧಿ ಸಾಧನೆಯನ್ನ ಷಟ್ಕರ್ಮ ವಿಧಿವಿಧಾನಗಳನ್ನ ಅರಿತು ಆಚರಣೆ ಮಾಡಿ ಆ ರಾಮೇಶ್ವರದೊಳಗಿರುವಂತಹ ಮಹಾಯೋಗಿ ತನ್ನನ್ನೇ ತಾನು ಬರುತ್ತಿದ್ದ, ಬಾಹ್ಯದ ಪ್ರಪಂಚವನ್ನೆಲ್ಲ ಬರುತ್ತಿದ್ದ, ಅಂತರಂಗದ ಜ್ಞಾನದ ನಿಲುವಿನ ಶಕ್ತಿಯಾಗಿ ದಿವ್ಯ ಯುಕ್ತಿಯಾಗಿ ಆ ಪುಣ್ಯಾತ್ಮ ಯೋಗಿಯಾಗಿದ್ದ, ಯತಿಯಾಗಿದ್ದ. ಅವರ ಮಾಡುವ ಯೋಗ, ಅವರ ಮಾಡುವ ಪ್ರಾಣಾಯಾಮ, ಅವರ ಮಾಡುವ ಅಷ್ಟಾಂಗ ಯೋಗ ಸಿದ್ಧಿಯನ್ನು ತಿಳಿದಿರುವಂಥ ಸಿದ್ಧಾರೂಢರು ಇಂಥ ರಾಮೇಶ್ವರ ಕ್ಷೇತ್ರದೊಳಗೆ ಇಂಥ ಯತಿವರ್ಗದಾದ್ರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತೇಳಿ ಅವರು ಬರುವವರೆಗೂ ಕೂಡ ಅವರ ದಾರಿಯನ್ನು ಕಾಯ್ದು ಅಲೆದುಕೊಳ್ಳುತ್ತಾರೆ. ಆ ಯತಿವರ ಪ್ರಾಣಾಯಾಮವನ್ನು ಮುಕ್ತಾಯ ಮಾಡಿಕೊಂಡು ನೇರವಾಗಿ ಹೊರಗಡೆ ಬಂದಾಗ ಸಿದ್ಧಾರೂಢರು ಕೇಳುತ್ತಾರೆ, ಯಪ್ಪ ನೀವು ಇಲ್ಲಿವರೆಗೂ ಮಾಡಿದ್ದು ಯಾವ ಯೋಗ, ಯಾವ ಪ್ರಾಣಾಯಾಮ ಅಂತ ಕೇಳಿದಾಗ ಅವ್ರು ಹೇಳುತ್ತಾರೆ, ನಾನು ಯೋಗ ಪ್ರಾಣಾಯಾಮ ನನ್ನನ್ನೇ ನಾನು ಬರೆಯುವಂಥ ಯೋಗವಿದೆ, ಅದಕ್ಕೆ ಯೋಗ ನಿರಸನ ಅಂತ ಹೇಳಿ ಬಾಹ್ಯದ ಪ್ರಪಂಚ ನಿರಸನ ಆಗಬೇಕು. ನೋಡಿ, ಷಟ್ಕರ್ಮಗಳು ಬರ್ತಾವ, ಪ್ರತ್ಯಾಹಾರ, ಪ್ರಾಣಾಯಾಮ, ಅಷ್ಟಾಂಗ ಯೋಗ ಸಿದ್ಧಿ, ಯೋಗಗಳ ಸಿದ್ಧಿ ಆಗಬೇಕು. ನೋಡ್ರಿ, ಬಹಳಷ್ಟು ಜನ ಯೋಗವನ್ನು ಮಾಡಿ ಯೋಗದಿಂದ ಪರಮಾತ್ಮನನ್ನು ಉಳಿಸಿಕೊಂಡಂಥ ಇತಿಹಾಸದ ಇಂಥ ಪ್ರಾಣಾಯಾಮ ಯೋಗವನ್ನ 20ನೇ ಶತಮಾನದೊಳಗೆ ಮೊಟ್ಟ ಮೊದಲನೇದಾಗಿ ಶಿವಯೋಗ ಮಂದಿರದೊಳಗೆ ವ್ಯಾಕರಣ ಪಟ್ಟದೇವರು ಯೋಗವನ್ನು ಕಲಿಸಿದರು. ವ್ಯಾಕರಣ ಪಟ್ಟದೇವರು ಅಂತ ವ್ಯಾಕರಣ ಪಟ್ಟದೇವರೊಂದಿಗೆ ಅತ್ಯಂತ ಯೋಗ ಸಾಧನೆಯಲ್ಲಿ ನಿಕಟವರ್ತಿಗಳಾದರೂ ಆಗಿದ್ರು ಅಂದ್ರೆ ಇತಿಹಾಸ ಹೇಳ್ತದ. ಅವರು ಸೂಡಿ ಜುಟ್ಟಿ ಹಿರೇಮಠದ ಪರಮ ಪೂಜ್ಯ ಮಹಾತಪಸ್ವಿ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶಿವಯೋಗ ಮಂದಿರದ ವ್ಯಾಕರಣ ಪಟ್ಟದೇವರೊಂದಿಗೆ ಯೋಗ ವಿದ್ಯೆಯಲ್ಲಿ ಅವರು ಸಾಧನೆಯನ್ನು ಕೂಡ ಸಿದ್ಧಿಸಿದರು. ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಅಂತ ಯೋಗ ಸಾಧನೆಯನ್ನ
ಸಿದ್ಧಾರೂಢರಿಗೆ ಆ ಯತಿಗಳು ಹೇಳ್ತಾರೆ, ನೀನಾರು ಒಂದಾಗ ಅವರ ವಿಚಾರಗಳನ್ನು ತಿಳಿಸ್ತಾರೆ. ನಾವು ಭೌತಿಕ ಶರೀರವನ್ನು ಹೊತ್ತು ಬಂದಿರಬಹುದು ಯತಿವರ, ಆದರೆ ಆಧ್ಯಾತ್ಮಿಕದ ಪಾರಮಾರ್ಥ ಲೋಕದ ಮೋಕ್ಷದ ಹಂಬಲಕ್ಕಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಫಲಪುರುಷಾರ್ಥಗಳಲ್ಲಿ ಮೊದಲನೆಯದಾಗಿರುವಂಥ ಮೂರುಗಳು ಅಂದರೆ ಧರ್ಮ, ಅರ್ಥ, ಕಾಮ. ಇವುಗಳು ಲೌಕಿಕರಿಗೆ ಮಾತ್ರ. ಜ್ಞಾನಿಗಳಿಗೆ ಮೋಕ್ಷದ ಹಂಬಲ ಇದ್ದ ಕಾರಣ ಆ ಕೊನೆಯ ಪುರುಷಾರ್ಥವಾಗಿರುವ ಮೋಕ್ಷಕ್ಕಾಗಿ ನಾನು ಜಗತ್ತನ್ನು ತಿರುಗಾಡುತ್ತಾ ನಿಮ್ಮಂತ ಯತಿವರನ್ನ ಕಾಣುತ್ತಾ ಸಿದ್ಧ ಸಾಧನೆಯನ್ನು ಮಾಡಿರುವ ಸಾಧು ಸತ್ಪುರುಷರನ್ನ ಕಂಡು ಅವರಿಂದ ಜ್ಞಾನವನ್ನು ತಿಳ್ಕೊಳ್ಳುತ್ತೇನೆ. ಅಲ್ಪರಾಯ ಮಂದಮತಿಗಳ ಮಾನವ ಕುಲಕ್ಕೆ ಜ್ಞಾನ ಮಾರ್ಗವನ್ನು ತಿಳಿಸುತ್ತಾ ಬಂದಂತ ಒಬ್ಬ ಆರೂಢನು ನಾನು. ನನಗೆಲ್ಲ ಜಗತ್ತಂತದೆಯಪ್ಪ, ಸಿದ್ಧಾರೂಢ ಭಾರತಿ ಅಂತ ಕರೀತಾರೆ. ನಾನು ಅನಂತ ಕ್ಷೇತ್ರಗಳನ್ನ, ಪುಣ್ಯ ತೀರ್ಥ ಕ್ಷೇತ್ರಗಳನ್ನು ಸಂಚಾರ ಮಾಡಿ ಇಂದು ರಾಮೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ರಾಮೇಶ್ವರ ಕ್ಷೇತ್ರದಲ್ಲಿ ತಮ್ಮ ದರ್ಶನವಾಗಿದ್ದು ನಮ್ಮ ಸುಯೋಗ ಅದ ಅಂದಾಗ ಆ ಯತಿವರ ಸಿದ್ಧಾರೂಢರಿಗೆ ಯೋಗಗಳನ್ನು ಹೇಳುತ್ತಾನೆ. ಸಿದ್ಧಾರೂಢ ಕುತ್ಕೊಂಡು ಆ ರಾಮೇಶ್ವರ ಕ್ಷೇತ್ರದೊಳಗೆ ಸಿದ್ಧಾರೂಢರು ಆ ಯತಿವರು ಏನು ಯೋಗಗಳನ್ನು ತಿಳಿಸ್ತಾರೆ ಅಂದರೆ ಹಠಯೋಗ, ರಾಜಯೋಗ, ಮಂತ್ರಯೋಗ, ಲಯಯೋಗ. ಹಠಯೋಗ, ರಾಜಯೋಗ, ಮಂತ್ರಯೋಗ, ಲಯಯೋಗವನ್ನ 4 ಯೋಗಗಳನ್ನು ತಿಳಿಸ್ತಾರೆ. ಇದಕ್ಕೆ ಸಾಧನೆ ಅಂತ ಕರೀತಾರೆ. ಒಂದೊಂದು ಯೋಗದೊಳಗೆ ಸಾಧನೆ ಮಾಡಬೇಕು ಅಂದ್ರೆ ಅನಂತ ವರ್ಷಗಳು ನಾವು ಸಾಧಿಸಬೇಕಾಗ್ತದೆ. ಏನ್ರಿ ಸುಮ್ಮನೆ ಬರ್ತದ ಫಲ? ಸುಮ್ಮನೆ ಬರ್ತದಿಲ್ಲ ಫಲ ಇಲ್ಲ. ಒಂದು ಸಸಿಯನ್ನ ನೆಟ್ಟಾಗ, ಒಂದು ಬೀಜವನ್ನ ಭೂಮಿಯಲ್ಲಿ ಬಿತ್ತಿದಾಗ ಅದು ಮೊಳಕೆ ಒಡೆದು ಮಳೆ ಆದ ಬಳಿಕ ಭೂಮಿಯ ಸಂಘವನ್ನು ಮಾಡಿರುವ ಬೀಜ ಮೊಳಕೆ ಹೊಡಿತದ, ಸಸಿ ಆಗುತ್ತೆ, ಗಿಡವಾಗುತ್ತೆ, ಮರವಾಗುತ್ತೆ, ಹೂವಾಗುತ್ತೆ, ಕಾಯಾಗುತ್ತೆ, ಹಣ್ಣಾಗುತ್ತೆ. ಇದಕ್ಕೆ ಸಮಯ ಎಷ್ಟು ಬೇಕು? ಅನಂತ ವರ್ಷಗಳೇ ಬೇಕಾಗುತ್ತೆ. ಅನಂತ ವರ್ಷಗಳೇ ಬೇಕಾಗುತ್ತೆ. ಒಬ್ಬ ಮಾನವನ ಶರೀರ ಪಂಚಭೂತಗಳಿಂದ ನಿರ್ಮಿತವಾದ ಈ ಭವ್ಯ ಶರೀರದೊಳಗೆ ಜ್ಞಾನ, ಯೋಗ, ಫಲ ಸಾಧನೆ ಆಗಬೇಕಂದ್ರೆ ಹಲವಾರು ವರ್ಷಗಳೇ ಬೇಕಾಗುತ್ತದೆ. ಅದು 1 ವಾರಕ್ಕೆ 2 ವಾರಕ್ಕೆ ತಿಂಗಳಿಗೆ ಸಿದ್ಧೇ ಸಾಧನೆ ಆಗುವಂಥದ್ದಲ್ಲ. ಮನಸ್ಸನ್ನು ನಿಯಂತ್ರಣದೊಳಗೆ ಇಟ್ಟುಕೊಂಡು ಅದನ್ನು ಸಾಧನೆ ಮಾಡಬೇಕು. ಈ ಸಾಧನೆ ಪಂಚಪೀಠಗಳಲ್ಲಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳಿಗೆ ಸಾಧನೆ ಆಗಿತ್ತು. ಅವರಿಗೆ ಸಿದ್ಧಿ ಪ್ರಾಪ್ತಿ ಆಗಿತ್ತು. ಅವರು ಮರುಸಿದ್ಧ ಜಗದ್ಗುರುಗಳ ಸೇವೆಯನ್ನು ಮಾಡುತ್ತಾ ಅಷ್ಟಾಂಗ ಯೋಗ ಸಿದ್ಧಿ ಸಾಧಕರಾಗಿ ಒಂದೊಂದು ಕ್ಷಣ ಸರ್ಪರೂಪವಾಗುತ್ತಿದ್ರು, ಮತ್ತೊಂದು ಕ್ಷಣ ಸಿದ್ಧಿ ಸಾಧನೆಯ ಮಾಡಿದ ತುರ್ಯಾತೀತದ ಅವಸ್ಥೆಗೆ ಹೋಗ್ತಿದ್ರು. ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳು ಅಂತ ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ಪುಣ್ಯಾತ್ಮರ ಸರಮಾಲಿಕೆಯಲ್ಲಿ ಸಿದ್ಧಾರೂಢರು ಕೂಡ ಒಬ್ಬರಾಗ್ತಾರೆ. ಆ ರಾಮೇಶ್ವರದೊಳಗೆ ಅದ್ಭುತವಾದ ಸಾಧನೆಯನ್ನು ಮಾಡಿರುವಂತಹ ಭವ್ಯ ಸಿದ್ಧಾರೂಢರ ಪರಂಪರೆ ಆ ಭಾಗದ ಎಲ್ಲ ಭಕ್ತರಿಗೆ ದರ್ಶನವನ್ನು ನೀಡಿ ಆ ಯತಿವರನಿಂದ ಅಷ್ಟಾಂಗ ಯೋಗ ಸಿದ್ಧನೆಯನ್ನು ತಿಳ್ಕೊಂಡು 4 ಯೋಗಗಳ ಸಾಧನೆಯನ್ನು ತಿಳ್ಕೊಂಡು ಸಿದ್ಧಾರೂಢರು ಅಲ್ಲಿಂದ ನೇರವಾಗಿ ಹೊರಡ್ತಾ ಇದ್ದಾರೆ. ಆ ವಿಚಾರವನ್ನ ನಮ್ಮ ಗಾಯಕರ ನಂತರ ನಾವು ಇವುಗಳೆಲ್ಲ ತಿಳಿಯೋಣ. Ah
ಯಾರೋ ತೋಬಿ ಹಾಡೋದು ಜಾನಪದ ಹೆಣ್ಣಿಗದು ಭೂಷಣ ಕಾನದ ತಿಳಿಯದ ಹಾಳಾತು ಜೀವನ
ಕುಂಕುಮ ಶಿವ ಸಾಂಬರಿ ನಮ ಪಾರ್ವತಿ ಪತಿ ಶಿವ ಜಗದ್ಗುರುಪತಿ ಜನಪದಗಾರರು ಹೆಣ್ಣಿಗೆ ಹಣೆಯಲ್ಲಿ ಕುಂಕುಮ ಭೂಷಣ ಅಂತ ಹೇಳ್ಯಾರೆ ವಿನಃ ಟಿಕಳಿ ಭೂಷಣ ಅಂತ ಬರೀದಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು, ಜ್ಞಾನ ಇರೋರು. ಆದ ಕಾರಣ ಅಂತಹ ಜನಪದ ಗೀತೆಯನ್ನು ನಮ್ಮ ಗಾಯಕರು ಬಹಳ ಸರ್ವಾಂಗ ಸುಂದರವಾಗಿ ಹಾಡಿದ್ದಾರೆ. ಅವರಿಗೆ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ, ಇಲ್ಲಿ ಸಿದ್ಧಾರೂಢರು ರಾಮೇಶ್ವರದಲ್ಲಿ ಯತಿವರನಾಗಿರುವ ಆ ಮಹಾನುಭಾವಿಯಿಂದ ಹಠಯೋಗ, ಲಯಯೋಗ, ರಾಜಯೋಗ, ಮಂತ್ರಯೋಗಗಳ ಮರ್ಮದ ಸಾಧನೆಯನ್ನು ಕಲಿತು ಆಚರಿಸಿ ಅವರು ತಮ್ಮ ಅನುಭವದಲ್ಲಿ ಹೇಳಿದ್ದಾರೆ. ಯತಿವರ ಮಾನವನ ಶರೀರ ಇದು ಕಾಯವಳಿದು ತಾನಳಿದು ಉಳಿಯೋದು ಆತ್ಮಜ್ಞಾನದ ಸ್ವರೂಪವನ್ನು ಪಡ್ಕೊಳ್ಬೇಕಾದ್ರೆ ಈ ಶರೀರದೊಳಗೆ ಏನು ಹೋಗಬೇಕಂದ್ರೆ ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನುವಂಥದ್ದನ್ನು ಹೊಡೆದೋಡಿಸುವಂಥ ಶರೀರ. ಈ ಶರೀರಕ್ಕೆ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಿದ್ಧಾರೂಢರು ನಿರ್ದೇಶಿಸ್ತಾರೆ. ಅನವಮಲ ತಂದೆಯ ಅಂಶ, ಮಾಯಾಮಲ ತಾಯಿಯ ಅಂಶ, ಕಾರ್ಮಿಕ ಬಲ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಶರೀರ ತೊಟ್ಟುಕೊಂಡಿರುವಂಥ ಈ ಶರೀರಕ್ಕೆ ಕಾರ್ಮಿಕ ಬಲ ಅಂತ ಕರೀತಾರೆ. ತಂದೆ ತಾಯಿಯ ಅಂಶ ಮತ್ತು ಶರೀರದ ಅಂಶದೊಳಗಿರುವ ಮೂರು ಮಲತ್ರಯಗಳು ಅನವಮಲ, ಮಾಯಾಮಲ, ಕಾರ್ಮಿಕ ಬಲಗಳನ್ನು ರಹಿತವನ್ನಾಗಿ ಮಾಡುವ ಶಕ್ತಿ ಎದುರೊಳಗದಂದ್ರೆ ಅದು ಒಂದು ಲಿಂಗ ದೀಕ್ಷೆ, ಜೊತೆಗೆ ಜ್ಞಾನದ ಸಂಪಾದನೆ, ಜೊತೆಗೆ ಬಾಹ್ಯದ ಪ್ರಪಂಚದ ಅರಿವಿನ ವ್ಯಾಖ್ಯ ಅದನ್ನು ವ್ಯರ್ಜನೆ ಮಾಡೋದು. ಇದರಿಂದ ಈ ತ್ರಿಮಲವು ಕೂಡ ರಹಿತವಾಗುತ್ತವೆನ್ನುವಂಥ ಜ್ಞಾನವನ್ನು ಸಿದ್ಧಾರೂಢರು ತಿಳಿಸ್ತಾರೆ. ಜೊತೆಗೆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಇಲ್ಲಿ ನಿಜಗುಣ ಶಿವಯೋಗಿಗಳ ಶಾಸ್ತ್ರ ಸಮ್ಮತ ಇಲ್ಲಿ ಏನು ಹೇಳ್ತದಂದ್ರೆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಈ ಮೂರು ದೋಷಗಳನ್ನು ನಿವಾರಣೆ ಮಾಡುವಂಥ ವ್ಯವಸ್ಥೆಯನ್ನು ಸಿದ್ಧಾರೂಢರು ಅವರಿಗೆ ತಿಳಿಸ್ತಾರೆ. ಶ್ರವಣ, ಮನನ, ನಿಧಿಧ್ಯಾಸನ, ಸಾಧನ ಚತುಷ್ಟಯಗಳ ಬಗ್ಗೆ ಅಲ್ಲಿ ಶಾಸ್ತ್ರ ಸಮ್ಮತವಾಗಿ ಯೋಗಿ ಮಂದಿಗೆ ಸಿದ್ಧಾರೂಢರು ಅನುಭವದ ನುಡಿಗಳನ್ನು ಚರ್ಚೆಯನ್ನು ಮಾಡುತ್ತಾ ಸಿದ್ಧಾರೂಢರಿಗೆ ಗೊತ್ತಿದ್ದು ಯೋಗಿಗಳಿಗೆ ತಿಳಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲದನ್ನ ಅವರ ಮುಖಾಂತರವಾಗಿ ತಿಳ್ಕೊಳ್ತಾರೆ. ಇದು ಜ್ಞಾನ. ಜ್ಞಾನವನ್ನ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ನಾವು ತಿಳ್ಕೋಬೇಕಲ್ಲ. ನಮಗೆ ಗೊತ್ತಿಲ್ಲದನ್ನ ತಿಳ್ಕೋಬೇಕು, ಗೊತ್ತಿದ್ದನ್ನ ಮತ್ತೊಬ್ಬರಿಗೆ ಹೇಳಬೇಕು. ಅದುವೇ ಬ್ರಹ್ಮಾನಂದದ ಸ್ವರೂಪ ಅನ್ನುವಂಥದ್ದನ್ನ ಜ್ಞಾನಿಗಳು ಸಿದ್ಧಾರೂಢರು ಆ ಯೋಗಿಗಳಿಗೆ ತಿಳಿಸಿ ಅಲ್ಲಿಂದ ಮತ್ತೆ ಮುಂದೆ ಹೊರಡ್ತಾ ಸಂಚಾರವನ್ನಾಗಿ ಮಾಡ್ತಾರೆ. ಅವರು ತದನಂತರದೊಳಗೆ ಮಾನವನಿಗೆ ಯಾಕೆ ದುಃಖ ಬರುತ್ತೆ, ಮಾನವನಿಗೆ ಯಾಕೆ ದುಃಖ ಬರುತ್ತದೆ, ಯಾಕೆ ಸುಖ ಬರುತ್ತದೆ, ಸುಖ ಮತ್ತು ದುಃಖಗಳಿಗೆ ಕಾರಣ ಯಾವುದು ಅಂದರೆ ಕರ್ಮಗಳು ಕಾರಣ. ಅದಕ್ಕೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಮತ್ತು ಮೂರು ಕರ್ಮಗಳು ಬರ್ತವೆ. ಆಗಾಮಿಕ, ಸಂಚಿತ, ಪ್ರಾರಬ್ಧ ಕರ್ಮಗಳನ್ನು ಅವರು ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಕರ್ಮಗಳ ವಿಧಿವಿಧಾನಗಳೇನೋ, ಅದನ್ನು ಯಾರಿಗೆ ಹೇಳಿದ್ರು, ಎಲ್ಲಿ ಹೇಳಿದ್ರು, ಯಾವ ರೀತಿಯಾಗಿ ಹೇಳಿದ್ರು ಅನ್ನುವಂಥ ಘಟನಾಭಾಗದ ವಿಚಾರವನ್ನು ಸಿದ್ಧಾರೂಢರ ಪುರಾಣದೊಳಗೆ ಪ್ರಸ್ತುತ ನಾವು ಇವುಗಳೆಲ್ಲ ನಾಳೆ ದಿವಸ ಪುರಾಣದೊಳಗೆ ತಿಳಿಯೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ದಿವಸದ ಸದ್ಗುರು ಹುಬ್ಬಳ್ಳಿಯ ಸಿದ್ಧಾರೂಢರ ಪುರಾಣ ಪ್ರವಚನದ ನುಡಿ ಸೇವೆಯನ್ನ ಕರ್ತೃಗಳಾಗಿರುವ ಮಹಾಮೂರ್ತಿಗಳಾದ ಪರಮ ಪೂಜ್ಯ ಲಿಂಗೈಕ್ಯ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃತ್ವ ಚೈತನ್ಯ ಶಕ್ತಿಗೆ ಪುರಾಣದ ನುಡಿ ಸೇವೆಯನ್ನು ಅರ್ಪಣೆ ಮಾಡಿ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ಈ ಪುರಾಣಕ್ಕೆ ವಿರಾಮಿಸ್ತಾ ಇದ್ದೇನೆ. ಸರ್ವರಿಗೂ ಅನಂತ ವಂದನೆಗಳು.